ಕುಳಿತಿದ್ದ ರಾಮಚಂದ್ರರನ್ನು ನೋಡುತ್ತಿದ್ದ ಹಾಗೆ ಅವರ ಬಳಿಗೆ ಹೋಗಿ ಅವರ ಕಾಲಿಗೆ ನಮಸ್ಕರಿಸಿದವಳು, ಹೇಗಿದ್ದೀರಾ ಮಾವ ಎಂದಳು. ನಾನು ಚೆನ್ನಾಗಿದ್ದೀನಿ ಸಾಕ್ಷಿ, ನೀನು ಹೇಗಿದ್ದೀಯ ಎಂದು ಅವಳ ತಲೆ ನೀವುತ್ತಾ ಕೇಳಿದರು. ತನ್ನ ಮಗ ಬದುಕಿದಿದ್ದರೆ ನಮ್ಮ ಮನೆಯ ಮಹಾಲಕ್ಷ್ಮಿಯ ಹಾಗೆ ಉಳಿಯುತ್ತಿದ್ದಳು ಈ ಮಗು. ಆದರೀಗ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗುತ್ತಿದ್ದಾಳೆ ಎಂದು ಮನದಲ್ಲಿಯೇ ಹೇಳಿಕೊಂಡು ನೊಂದುಕೊಂಡರು. ಇಂತಹ ಒಂದು ಒಳ್ಳೆಯ ಹುಡುಗಿಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಳ್ಳಲು ಆಗಲಿಲ್ಲವಲ್ಲ ಎನ್ನುವ ನೋವು ಅವರ ಮನದಲ್ಲಿ ಇನ್ನೂ ಹಸಿರಾಗಿದೆ. ಅಲ್ಲಿ ರಾಮಚಂದ್ರರನ್ನು ನೋಡುತ್ತಿದ್ದ ಹಾಗೆ ಅನುರಾಗ್ ನೆನಪಾಗಿ ಅದಾಗಲೇ ಅವಳ ಕಣ್ಣು ತುಂಬಿದವು. ಅದನ್ನು ನೋಡಿದವರು, ಬೇಜಾರಾಗ್ಬೇಡ ಸಾಕ್ಷಿ, ಮುಂದೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಅವಳಿಗೆ ಸಮಾಧಾನ ಮಾಡಿದರು. ಮಾವ, ಅತ್ತೆ ಬರಲಿಲ್ವಾ ಎಂದಳು. ಅವರ ಬಗ್ಗೆ ಗೊತ್ತಿದ್ದು ಕೂಡ ಇಂದಾದರೂ ಅವರು ಮನಸ್ಸು ಬದಲಾಯಿಸಿ ಬರುತ್ತಾರೆ ಎನ್ನುವ ನಿರೀಕ್ಷೆ ಇಟ್ಟಿದ್ದಳಲ್ಲ. ಅವಳ ಬಗ್ಗೆ ನಿನಗೆ ಗೊತ್ತಲ್ಲ ಸಾಕ್ಷಿ, ನಾನು ಹೇಳಿ ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟೆ, ಆದ್ರೂ ಅವಳು ಬರ್ಲಿಲ್ಲ, ಅಂಗಡಿಯಲ್ಲಿದ್ದಾಳೆ ಎಂದರು. ಹೋಗ್ಲಿ ಬಿಡಿ ಮಾವ, ನೀವು ತಾನೇ ಏನು ಮಾಡಲು ಆಗುತ್ತದೆ, ನೀವಾದ್ರೂ ಬಂದ್ರಲ್ಲ, ಅದೇ ಖುಷಿ ನನಗೆ. ಈಗ ನೀವು ನನ್ನ ತಂಗಿಗೆ ಮಾವ ಎನ್ನುವುದಕ್ಕಿಂತ ತಂದೆಯ ಸ್ಥಾನದಲ್ಲೇ ನಿಂತು ಈ ಮದುವೆ ನಡೆಸಿಕೊಡಬೇಕು. ನಮಗೂ ಹಿರಿಯರೆಂದು ಯಾರೂ ಇಲ್ಲ, ಇವಳೊಬ್ಬಳನ್ನು ದಡ ಸೇರಿಸಿದರೆ ನನಗೂ ನೆಮ್ಮದಿ ಎಂದನು ಸಾಕೇತ್. ಒಳ್ಳೆಯ ಮನಸ್ಸಿರುವ ಈ ಮಗುವಿಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ, ನೀನು ಯೋಚಿಸಬೇಡ ಎಂದು ನುಡಿದಿದ್ದರು. ಅಷ್ಟರಲ್ಲಿ ಹುಡುಗನ ಮನೆಯವರು ಬಂದಿದ್ದರು. ಹೊರಗೆ ಕಾರಿನ ಸದ್ದಾಗುತ್ತಿದ್ದ ಹಾಗೆ ಸಾಕೇತ್ ತಾನೇ ಹೊರಗೆ ಹೋಗಿ ಅವರನ್ನು ಒಳಗೆ ಬರಮಾಡಿಕೊಂಡನು. ಹುಡುಗ, ಅವನ ತಾಯಿ ಮತ್ತು ಬ್ರೋಕರ್ ಮೂವರು ಬಂದಿದ್ದರು. ಅವರು ಬಂದಿದ್ದಾರೆ ಎನ್ನುವ ಸುಳಿ ಸಿಕ್ಕ ತಕ್ಷಣ ಸಾಕ್ಷಿ ಅಡುಗೆ ಮನೆ ಸೇರಿದಳು. ಮೂವರು ಒಳ ಬರುತ್ತಿದ್ದ ಹಾಗೆ ಸಾಕೇತ್ ಮೊದಲು ರಾಮಚಂದ್ರರನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟನು. ವಿಧವೆ ಸೊಸೆಯನ್ನು ಮದುವೆ ಮಾಡಿಕೊಡಲು ಮುಂದಾಳತ್ವ ವಹಿಸಿರುವ ರಾಮಚಂದ್ರರನ್ನು ನೋಡಿದ ಬ್ರೋಕರ್ ಹಾಗೂ ಹುಡುಗನ ತಾಯಿಗೆ ಆಶ್ಚರ್ಯದ ಜೊತೆಗೆ ಖುಷಿಯಾಯಿತು. ಅಲ್ಲದೆ ಇದರಲ್ಲೇ ಹುಡುಗಿಯ ಗುಣ ಏನು ಎಂದು ಅವರು ಕೂಡ ಅರಿತರು. ಸಾಕೇತ್, ನಾನು ಹೇಳಿದ್ನಲ್ಲ, ಇವನೇ ಹುಡುಗ ವಿರೂಪಾಕ್ಷ ಎಂದು ಬ್ರೋಕರ್ ಅವನನ್ನು ಪರಿಚಯ ಮಾಡಿಕೊಟ್ಟರು. ಅವನು ಸಾಕೇತ್ನನ್ನ ನೋಡಿ ನಮಸ್ಕಾರ ಎಂದು ಪ್ರತಿಯಾಗಿ ನಕ್ಕನು. ಕಣ್ಣಿಗೆ ಕನ್ನಡಕ ಹಾಕಿದ್ದಾನೆ. ಕನ್ನಡಕ ಹಾಕಿರುವುದರಿಂದ ಅವನಿಗೆ ಒಂದು ಕಣ್ಣಿಲ್ಲ ಎನ್ನುವುದು ತಿಳಿಯುತ್ತಿರಲಿಲ್ಲ. ನೋಡಲು ಕೂಡ ಅಷ್ಟೇ ಸುಂದರವಾಗಿದ್ದ. ಅತಿ ಎತ್ತರವೂ ಅಲ್ಲ, ಅತಿ ಕುಳ್ಳನೂ ಅಲ್ಲ, ಒಂದು ಸಮನಾದ ಮೈಕಟ್ಟು ಹೊಂದಿದ್ದನು. ಕಣ್ಣಿನ ಒಂದು ಕೊರತೆ ಬಿಟ್ಟರೆ ಅವನಲ್ಲಿ ಬೇರೆ ಯಾವ ಕೊರತೆಯೂ ಇರಲಿಲ್ಲ. ನೋಡು ಸಾಕೇತ್, ನಾನು ಸಾಕ್ಷಿಯ ಜಾತಕದ ವಿಷಯ, ಅವಳ ಮೊದಲ ಮದುವೆ ವಿಷಯ ಎಲ್ಲವನ್ನು ಒಂದು ಬಿಡದ ಹಾಗೆ ಹೇಳಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಸುಳ್ಳು ಹೇಳಿ ಮದುವೆ ಮಾಡಿಸುವುದು ಸುಲಭವಲ್ಲ, ಹಾಗೆ ಮಾಡಬಾರ್ದು ಕೂಡ. ನಿನಗೂ ಹುಡುಗನ ಕೊರತೆಯನ್ನು ತಿಳಿಸಿದ್ದೇನೆ, ಇದರ ಮೇಲೆ ನಿಮ್ಮ ಇಷ್ಟ, ನೀವೇ ಮಾತನಾಡಿಕೊಳ್ಳಿ ಎಂದು ಬ್ರೋಕರ್ ಸುಮ್ಮನೆ ಕುಳಿತರು. ನೋಡಿ, ನೀವು ಹುಡುಗಿ ನೋಡುವ ಮೊದಲು ನಾನೊಂದೆರಡು ಮಾತನಾಡುತ್ತೇನೆ ಎಂದರು ರಾಮಚಂದ್ರರು. ಅವರು ಏನು ಮಾತನಾಡುತ್ತಾರೆ ಎಂದು ಎಲ್ಲರೂ ಅವರೆಡೆಗೆ ನೋಡುತ್ತಾ ಉಳಿದರು. ನನ್ನ ಸೊಸೆ ಅಪ್ಪಟ ಅಪರಂಜಿ, ಅವಳ ಜೊತೆ ಬಾಳಲು ನನ್ನ ಮಗನ ಹಣೆಬರಹ ಸರಿ ಇರಲಿಲ್ಲ, ಅದಕ್ಕೆ ಬೇಗ ಇಹಲೋಕ ತ್ಯಜಿಸಿದ. ಅವಳ ಜಾತಕ ಬರೆದಿರುವುದು ಒಬ್ಬರು ಮನುಷ್ಯರು ಎನ್ನುವುದನ್ನು ಮರೆಯಬೇಡಿ. ದಯವಿಟ್ಟು ಮುಂದೆಂದು ಅವಳ ಜಾತಕದ ಬಗ್ಗೆ ಹೀಯಾಳಿಸುವುದಾಗಲಿ ಅವಳನ್ನು ನಿಂದನೆ ಮಾಡುವುದಾಗಲಿ ಮಾಡುವ ಹಾಗಿಲ್ಲ. ಆ ಮಗುವಿನ ಬಾಳು ನಿಮ್ಮ ಮೂಲಕ ಬೆಳಕಾಗುತ್ತದೆ ಎಂದರೆ ನಮಗೂ ಕೂಡ ಖುಷಿಯಾಗುತ್ತದೆ. ನಿಮ್ಮಲ್ಲಿ ಹಣ ಎಷ್ಟಿದೆ, ಆಸ್ತಿ ಎಷ್ಟಿದೆ ಎಂದು ಕೇಳುವುದಿಲ್ಲ, ಅವಳನ್ನು ನೀವು ಚೆನ್ನಾಗಿ ನೋಡಿಕೊಂಡರೆ ಅಷ್ಟೇ ಸಾಕು ಎಂದರು. ಅವರ ಮನೆಯಲ್ಲಿ ಅವರ ಹೆಂಡತಿ ಪ್ರತಿದಿನ ಸಾಕ್ಷಿಯನ್ನು ಅವಳ ಜಾತಕ ಹಿಡಿದೇ ತಾನೇ ಹೀಯಾಳಿಸುವುದು, ಬೈಯುವುದು. ಅದನ್ನು ಪ್ರತಿದಿನ ಕೇಳಿ ಕೇಳಿ ಇವರು ಕೂಡ ಹಾಗೆ ಮಾತನಾಡಿದರೆ ಎನ್ನುವ ಭಯದಲ್ಲಿ ಹಾಗೆಲ್ಲ ಹೇಳಿದರು. ನೋಡಿ ರಾಯರೇ, ನಾನು ಜಾತಕ ಎಲ್ಲ ನಂಬುವುದಾಗಿದ್ದರೆ ನಂದಣ್ಣ ಈ ಹುಡುಗಿಯ ಜಾತಕ ಬಗ್ಗೆ ಹೇಳುತ್ತಿದ್ದ ಹಾಗೆ ನಮಗೆ ಈ ಸಂಬಂಧ ಬೇಡ ಎಂದು ಹೇಳುತ್ತಿದೆ. ನಾನು ಕೂಡ ಅದನ್ನೆಲ್ಲ ನಂಬುವುದಿಲ್ಲ. ನನಗೂ ಇರುವುದು ಒಬ್ಬನೇ ಮಗ, ನಮಗೂ ಕೂಡ ನಮ್ಮ ಮನೆಗೆ ಹೊಂದಿಕೊಂಡು ಬಾಳ್ವೆ ಮಾಡುವ ಹುಡುಗಿ ಬೇಕು. ತಂದೆ ತಾಯಿಯಂದಿರು ಮಕ್ಕಳನ್ನು ಹೊಗಳುವುದು ಸರ್ವೇ ಸಾಮಾನ್ಯ, ಆದರೆ ಮಾವನಾಗಿ ಸೊಸೆಯ ಬಗ್ಗೆ ಇಷ್ಟು ಹೆಮ್ಮೆಯಿಂದ ಹೇಳ್ತಿದ್ದೀರಾ ಎಂದರೆ ಹುಡುಗಿಯ ಗುಣ ಎಂಥದ್ದು ಎಂದು ನಮಗೆ ತಿಳಿಯುತ್ತದೆ. ನೀವು ಮದುವೆಯನ್ನು ದೇವಸ್ಥಾನದಲ್ಲಿ ಮಾಡಿಕೊಟ್ಟರೂ ಸಾಕು, ನಾವು ಖುಷಿಯಿಂದ ಮನೆ ತುಂಬಿಸಿಕೊಳ್ಳುತ್ತೇವೆ ಎಂದರು. ಹುಡುಗನ ತಾಯಿ ಆಡಿದ ಮಾತು ಕೇಳಿ ಮೊದಲು ಖುಷಿಯಾಗಿದ್ದೆ ಹೇಮಳಿಗೆ. ಮದುವೆ ಖರ್ಚು ಉಳಿಯಿತು ಎಂದು ಬಹಳ ಖುಷಿ ಪಟ್ಟಳು. ಮದುವೆ ಮಾಡುವುದನ್ನು ಆಮೇಲೆ ಮಾತನಾಡೋಣ, ಮೊದಲು ಹುಡುಗಿಯನ್ನು ನೋಡಿ ಎಂದು ಬ್ರೋಕರ್ ಎಚ್ಚರಿಸಿದರು. ಹೇಮಾ, ಸಾಕ್ಷಿ ಕರ್ಕೊಂಡ್ ಬಾ,
ಎಂದು ಸಾಕೇತ್ ಹೇಳುತ್ತಿದ್ದ ಹಾಗೆ ಒಳ ಹೋದ ಹೇಮಾ, ಸಾಕ್ಷಿ, ಇನ್ನು ಯಾಕೆ ಇಲ್ಲಿಯೇ ನಿಂತಿದ್ದೀಯಾ? ಅಲ್ಲಿ ನಿಮ್ಮ ಅಣ್ಣ ಕರೆಯುತ್ತಿದ್ದಾರೆ, ಜ್ಯೂಸ್ ತಗೊಂಡು ಹೊರಗೆ ಬಾ ಎಂದಳು. ಭಯದಲ್ಲಿಯೇ ನಿಂತಿದ್ದ ಸಾಕ್ಷಿ ಜ್ಯೂಸಿನ ಟ್ರೇ ಹಿಡಿದು ಹೊರಬಂದಳು. ಅವಳನ್ನು ನೋಡಿದರೆ ಎಂತವರಿಗೂ ಇವಳದ್ದು ಎರಡನೇ ಮದುವೆ ಎಂದು ತಿಳಿಯುವುದಿಲ್ಲ. ಈಗಷ್ಟೇ ಕಾಲೇಜು ಮುಗಿಸಿ ಮದುವೆಯಾಗುತ್ತಿರುವ ಹುಡುಗಿ ಎಂದು ಕಾಣುತ್ತಾಳೆ. ಇಂದು ರೇಷ್ಮೆ ಸೀರೆ ಉಟ್ಟು ಅಲಂಕಾರ ಮಾಡಿಕೊಂಡಿರುವುದಕ್ಕೆ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಕೈಯಲ್ಲಿ ಜ್ಯೂಸಿನ ಟ್ರೇ ಹಿಡಿದು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ತಲೆ ತಗ್ಗಿಸಿ ನಡೆದು ಬರುತ್ತಿದ್ದವಳನ್ನು ನೋಡಿದ ಹುಡುಗನಿಗೆ, ನನ್ನಂತಹ ಕಣ್ಣು ಇಲ್ಲದವನಿಗೆ ಇಂತಹ ಸುಂದರವಾದ ಹುಡುಗಿಯ ಎಂದು ಮನದಲ್ಲಿಯೇ ಹೇಳಿಕೊಂಡನು. ಹುಡುಗನ ತಾಯಿ ಕೂಡ ಒಂದು ಕಣ್ಣಿಲ್ಲದ ನನ್ನ ಮಗನಿಗೆ ಹುಡುಗಿ ಕೊಡಲು ಒಪ್ಪಿದ್ದಾರೆ ಎಂದರೆ ಹುಡುಗಿ ಎಲ್ಲೋ ಸುಮಾರಾಗಿದ್ದಾಳೆ ಎಂದು ಯೋಚಿಸಿದವರಿಗೆ ಅವಳನ್ನು ನೋಡುತ್ತಿದ್ದ ಹಾಗೆ ಆಶ್ಚರ್ಯವೇ ಆಯಿತು. ಇಂತಹ ಚಂದುಳ್ಳಿ ಚೆಲುವೆಯನ್ನು ನನ್ನ ಮಗನಿಗೆ ಕೊಡಲು ಒಪ್ಪಿದ್ದಾರಾ ಎಂದು ಮನದಲ್ಲಿ ಖುಷಿಪಟ್ಟರು. ಎಲ್ಲರಿಗೂ ಜ್ಯೂಸ್ ನೀಡಿದವಳು ತನ್ನ ಅತ್ತಿಗೆಯ ಬಳಿ ಹೋಗಿ ನಿಂತಳು. ಇವಳೆ ನನ್ನ ತಂಗಿ ಸಾಕ್ಷಿ, ಈಗ ಒಂದು ಕಡೆ ಕೆಲಸಕ್ಕೆ ಹೋಗುತ್ತಿದ್ದಾಳೆ. ಅವಳು ಹಳೆಯದೆಲ್ಲವನ್ನು ಸ್ವಲ್ಪ ಮಟ್ಟಿಗೆ ಮರೆಯಬೇಕು ಎಂದು ನಾನೇ ಅವಳನ್ನು ಕೆಲಸಕ್ಕೆ ಸೇರಿಸಿದ್ದೆ. ಮದುವೆಯಾದ ಮೇಲೆ ಕೆಲಸಕ್ಕೆ ಹೋಗುವುದು ಬೇಡ ಎಂದರೆ ಮನೆಯಲ್ಲಿ ಇರುತ್ತಾಳೆ ಎಂದನು. ಆ ಹುಡುಗ ಕೂಡ ಹೆಂಡತಿಯ ಕೈಯಲ್ಲಿ ದುಡಿಸಿಕೊಂಡು ತಿನ್ನುವಂತವನಲ್ಲ, ತಾನೇ ಕಷ್ಟಪಟ್ಟು ದುಡಿಯುತ್ತಾನೆ. ಅವರು ಕೆಲಸಕ್ಕೆ ಹೋಗ್ತೀನಿ ಅಂದ್ರೂ ನಮ್ಮದೇನು ಅಭ್ಯಂತರ ಇಲ್ಲ ಎಂದು ಮೊದಲಾಗಿ ಹೇಳಿದನು ಹುಡುಗ. ಹುಡುಗನ ಮಾತು ಕೇಳಿ ಸಾಕೇತ್ ಮುಖ ಅರಳಿತು. ನಂದಣ್ಣ, ನಮಗೆ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ, ಇವತ್ತೇ ಮದುವೆ ಮಾಡಿಕೊಟ್ಟರೂ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಎಂದರು ಖುಷಿಯಲ್ಲಿ ಹುಡುಗನ ತಾಯಿ. ಅವರ ಮಾತು ಕೇಳಿ ಎಲ್ಲರಿಗೂ ಖುಷಿಯಾದರೆ ಸಾಕ್ಷಿಗೆ ಮಾತ್ರ ಉಸಿರು ಸಿಕ್ಕಂತಾಯಿತು. ಅದಾಗಲೇ ಅವಳ ಒಡಲಿನಲ್ಲಿ ಸಂಕಟ ಆವರಿಸಿತು. ತನ್ನ ಸಂಕಟವನ್ನು ಯಾರಲ್ಲಿ ಹೇಳಲು ಆಗದೆ ಬಿಡಲು ಆಗದೆ ಒಳಗೊಳಗೆ ಒದ್ದಾಡುತ್ತಿದ್ದಳು. ಮೊದಲು ಹುಡುಗ ಹುಡುಗಿ ಇಬ್ಬರು ಮಾತನಾಡಲಿ, ಅವರಿಬ್ಬರು ಒಪ್ಪಿದ್ರೆ ಇವತ್ತೇ ಹುಡುಗಿಯನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಎಂದು ಬ್ರೋಕರ್ ನಗುತ್ತಲೇ ಹೇಳಿದರು. ಅದಕ್ಕೇನು ನಂದಣ್ಣ, ಈಗಲೇ ಮಾತನಾಡಲಿ ಎಂದನು ಸಾಕೇತ್. ಅಯ್ಯೋ, ಮಾತನಾಡಲು ಹೇಳ್ತಿದ್ದಾರೆ, ಇವರ ಜೊತೆ ನಾನೇನು ಮಾತನಾಡಲಿ? ದೇವ್ರೇ, ಯಾಕೆ ನನ್ನನ್ನು ಇಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಸುತ್ತಿದ್ದೀಯಾ ಎಂದು ಮನದಲ್ಲಿ ದೇವರಿಗೆ ಭಯದಲ್ಲಿ ಮೊರೆ ಇಟ್ಟಳು. ಇವರ ಮುಖ ನೋಡಿದರೆ ಹಿಂದಿನ ಘಟನೆಗಳು ಯಾವುದನ್ನು ಮರೆತಿಲ್ಲ ಎಂದು ತಿಳಿಯುತ್ತದೆ. ಇವರ ಜೊತೆ ಮಾತನಾಡಿ ಹಳೆಯದೆಲ್ಲವನ್ನು ನೆನೆದು ಯೋಚಿಸಬೇಡಿ, ನಾವಿಬ್ಬರು ಹೊಸ ಜೀವನ ಶುರು ಮಾಡೋಣ ಅಂತ ಹೇಳ್ಬೇಕು ಎಂದು ಆಗಲೇ ಆ ಹುಡುಗ ಯೋಚಿಸುತ್ತಿದ್ದನು. ಸಾಕ್ಷಿ, ಇವರನ್ನು ನಿನ್ನ ರೂಮಿಗೆ ಕರೆದುಕೊಂಡು ಹೋಗು ಎಂದು ಸಾಕೇತ್ ಹೇಳಿದರೆ ಸಾಕೇತ್ ಮಾತಿಗೆ ಆ ಹುಡುಗ ಕೂಡ ಎದ್ದು ನಿಂತನು. ಅಷ್ಟರಲ್ಲಿ ಧಾವಂತದಲ್ಲಿ ಒಳಬಂದನು ಅನುರಾಗ್. ಅಲ್ಲಿ ಅನುರಾಗ್ನನ್ನು ನೋಡಿ ಸಾಕ್ಷಿ ಉಸಿರಾಡುವುದನ್ನೇ ಮರೆತಂತೆ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಉಳಿದವರು ಯಾರು ಇವನು ಎಂದು ನೋಡುತ್ತಾ ಅವನನ್ನೇ ನೋಡುತ್ತಾ ಉಳಿದರು. ಎತ್ತರದ ಕಟ್ಟುಮಸ್ತಾದ ದೇಹ, ಕುರಿಚಿಲುಗಡ್ಡ, ಸುಂದರವಾದ ಮುಖ. ಅನುರಾಗ್ ಫಾರ್ಮಲ್ಸ್ ಹಾಕಿ ಬಂದಿದ್ದರಿಂದ ಬಹಳ ಸುಂದರವಾಗಿಯೇ ಕಾಣುತ್ತಿದ್ದನು. ಆದರೆ ಮುಖದಲ್ಲಿ ಆತಂಕ ಮನೆ ಮಾಡಿತು. ಅನುರಾಗ್ ಅಲ್ಲಿಗೆ ಬರುತ್ತಾನೆ ಎನ್ನುವ ಸಣ್ಣ ಸುಳಿವು ಕೂಡ ಸಾಕ್ಷಿಗೆ ಇರಲಿಲ್ಲ. ಅದಾಗಲೇ ಅವಳ ಇಡೀ ಶರೀರ ನಡುಗಲು ಶುರುವಾಯಿತು. ಇವರ್ಯಾಕೆ ಇಲ್ಲಿಗೆ ಬಂದ್ರು? ನಮ್ಮ ಮನೆಯ ಅಡ್ರೆಸ್ ಇವರಿಗೆ ಹೇಗೆ ತಿಳಿಯಿತು? ನಾನು ಅಷ್ಟು ಹೇಳಿದರೂ ಇಲ್ಲಿಗೆ ಬಂದಿದ್ದಾರಲ್ಲ, ಈಗ ನಾನೇನು ಮಾಡಲಿ? ಅಣ್ಣ ಪ್ರಶ್ನೆ ಮಾಡಿದ್ರೆ ನಾನೇನು ಉತ್ತರ ಹೇಳಲಿ ಎಂದು ಮನದಲ್ಲಿಯೇ ಭಯಪಡುತ್ತಿದ್ದಳು ಸಾಕ್ಷಿ. ರಾತ್ರಿಯೆಲ್ಲ ಯೋಚಿಸಿದವನಿಗೆ ಯಾವ ಒಂದು ನಿರ್ಧಾರವನ್ನು ಮಾಡಲು ಅವನಿಂದ ಸಾಧ್ಯವಾಗಲಿಲ್ಲ. ಒಂದೆಡೆ ತಾಯಿ, ಆ ಹುಡುಗಿ ನಮ್ಮ ಮನೆಗೆ ಬೇಡ ಎಂದು ಕುಳಿತಿದ್ದಾರೆ. ಇನ್ನೊಂದೆಡೆ ಸಾಕ್ಷಿ ಮದುವೆಯಾಗಲು ತಯಾರಾಗಿದ್ದಾಳೆ. ಅಮ್ಮನನ್ನು ನಿಧಾನವಾಗಿ ಒಪ್ಪಿಸಬಹುದು. ಅದಕ್ಕೂ ಮೊದಲು ನಾನು ಏನಾದರೂ ಮಾಡಿ ಈ ಮದುವೆಯನ್ನು ನಿಲ್ಲಿಸಬೇಕು ಎಂದು ಯೋಚಿಸಿದವನು, ಇಲ್ಲ, ನಾನು ಸಾಕ್ಷಿ ಅವರ ಒಪ್ಪಿಗೆಯನ್ನು ಕೇಳುತ್ತಾ ಕುಳಿತರೆ ಈ ಮದುವೆ ಆಗುವುದಿಲ್ಲ. ಈ ವಿಷಯವನ್ನು ನಾನು ಅವರ ಮನೆಗೆ ಹೋಗಿ ಅವರ ಅಣ್ಣನ ಬಳಿಗೆ ಮಾತನಾಡಬೇಕು ಎಂದು ಯೋಚಿಸಿದವನು, ಅವರ ಅಣ್ಣ ಕೂಡ ಒಪ್ಪಲಿಲ್ಲ ಅಂದ್ರೆ ಆಗ ಏನು ಮಾಡುವುದು ಎಂದು ಚಿಂತೆಗೆ ಬಿದ್ದನು. ಇಲ್ಲ, ಯಾವುದೇ ಅಣ್ಣನಿಗೂ ತಂಗಿಯ ಬಾಳು ಚೆನ್ನಾಗಿರಬೇಕು ಎಂದು ಬಯಸುತ್ತಾರೆ. ನಾಳೆ ಹೇಗಿದ್ದರೂ ಹುಡುಗನ ಕಡೆಯವರು ಮನೆಗೆ ಬರುತ್ತಿದ್ದಾರೆ ಎಂದು ನಯನ ಹೇಳಿದ್ದಾರೆ. ಅದೇನಾದ್ರೂ ಆಗ್ಲಿ, ಅವರು ಬಂದ ನಂತರವೇ ಅವರ ಮನೆಗೆ ಹೋಗಿ ಇರುವ ವಿಷಯವನ್ನು ಎಲ್ಲರಿಗೂ ಹೇಳ್ತೀನಿ. ಆಮೇಲೆ ಹಿರಿಯರೇ ನಿರ್ಧಾರ ಮಾಡಲಿ ಎಂದು ಯೋಚಿಸಿ ಇಲ್ಲಿಗೆ ಬರುವ ಸಲುವಾಗಿ ಕಚೇರಿಗೂ ಹೋಗದೆ ಮನೆಯಲ್ಲಿ ಇದ್ದವನು ಈಗ ಸಾಕ್ಷಿ ಮನೆಗೆ ಬಂದಿದ್ದನು. ಅನುರಾಗ್ ಸಾಕ್ಷಿಯನ್ನು ನಿಂತು ನೋಡುತ್ತಿರುವುದನ್ನು ನೋಡಿದ ಸಾಕೇತ್, ನೀವು ಯಾರು ಎಂದು ತಿಳಿಯಲಿಲ್ಲ ಎಂದನು.
ನಾನು ನಿಮ್ಮ ತಂಗಿ ಕೆಲಸ ಮಾಡುವ ಆಫೀಸ್ನಲ್ಲಿ ಮ್ಯಾನೇಜರ್ ಎಂದನು. ಅವನ ಮಾತು ಕೇಳಿ ಮ್ಯಾನೇಜರ್ ಯಾಕೆ ಇಲ್ಲಿಗೆ ಬಂದಿದ್ದಾರೆ ಎಂದು ಯೋಚಿಸಿದವನು, ಸರ್ ನೀವು ಇಲ್ಲಿ ಎಂದು ಅನುಮಾನದೊಂದಿಗೆಯೇ ಕೇಳಿದನು. ಈ ಬಾರಿ ಸಾಕ್ಷಿಗೆ ಅವನ ಮೇಲೆ ಕೋಪ ಉಕ್ಕಿತು. ಆದರೂ ಎಲ್ಲರೆದುರಿಗೂ ಮಾತನಾಡಲು ಆಗದೆ ಮೌನವಾಗಿಯೇ ಉಳಿದಳು. ಮುಂದುವರಿಯುವುದು. ಧನ್ಯವಾದಗಳು.